ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತೊಂದು ನಾನು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಹಾಗೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರು ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನಿಲ್ಲಿ ಮನೆಯಲ್ಲಿ ಪಾನಿಪೂರಿ ಮಾಡುವಂತಹ ವಿಧಾನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಇಷ್ಟವಾಗುವಂತಹ ಪಾನಿಪೂರಿ, ಬಾಯಲ್ಲಿ ನೀರನ್ನು ಉರಿಸುವಂತಹ ಒಂದು ಪಾನಿಪೂರಿ. ಇವಾಗ ನಾವು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಬಟಾಣಿನ ನೆನೆ ಹಾಕಿದ್ದೆ ರಾತ್ರಿ. ಇಲ್ಲಿ ನಾನು ಯೆಲ್ಲೋ ಕಲರ್ ಬಟಾಣಿನ ತೊಗೊಂಡಿದ್ದೀನಿ. ನಾವು ಇದನ್ನು ಹೊಲದಲ್ಲಿಯೇ ಬೆಳೆಸಿರುವಂತಹ ಒಂದು ಬಟಾಣಿ. ನಿಮ್ಮ ಹತ್ರ ಗ್ರೀನ್ ಕಲರ್ ಇದ್ದರೆ ಅದನ್ನು ನೀವು ನೆನೆ ಹಾಕ್ಕೊಳ್ಬಹುದು ಫ್ರೆಂಡ್ಸ್. ಇಲ್ಲಿ ನಾನು 4 ಆಲೂಗಡ್ಡೆ ಕೂಡ ಇಲ್ಲಿ ತೊಳೆದುಬಿಟ್ಟು ಕುಕ್ಕರಲ್ಲಿ ಹಾಕಿ ಒಂದು ನೀರನ್ನು ಹಾಕಿಬಿಟ್ಟು ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನಾನಿಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿಬಿಟ್ಟು 3 ವಿಸಿಲ್ ಆಗೋವರೆಗೂ ನಾವು ಇಲ್ಲಿ ಕೂಗಿಸ್ಕೋಬೇಕು. ನೋಡಿ, ಇವಾಗ ಗ್ಯಾಸ್ ಸ್ಟೋವ್ನ ಆನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ನೀರನ್ನು ಹೇಗೆ ಮಾಡ್ಕೋಬೇಕು, ಪಾನಿನ ಹೇಗೆ ಮಾಡ್ಕೋಬೇಕು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು ಮತ್ತು 2 ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಹಸಿ ಶುಂಠಿ, ಆಮೇಲೆ ನಿಂಬೆಹಣ್ಣಿನ ರಸನ ಹಾಕ್ಕೊಂಡ್ಬಿಟ್ಟು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಮಿಕ್ಸ್ ಆದಮೇಲೆ ಇಲ್ಲಿ ನಾನು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಚಾಟ್ ಮಸಾಲ ಕೂಡ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರವಿಯವರದು ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನಾನು ಹುಣಸೆಹಣ್ಣಿನ ರಸ ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಹುಳಿ ಮತ್ತು ಪಾನಿ ರೆಡಿ ಆಯಿತು. ಇಲ್ಲಿ ನಾನು ಎಣ್ಣೆನ ಕಾಯೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಪೂರಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಥರ ಹಪ್ಪಳು ತೊಗೊಂಡ್ಬಿಟ್ಟು ಎಣ್ಣೆಯಲ್ಲಿ ಕರ್ಕೊಂಡು ಬಿಡಬೇಕು. ಇದನ್ನು ನಾವು ತಿರು ಹಾಕ್ಕೊಳ್ಳುವಂತಹ ಒಂದು ಅವಶ್ಯಕತೆ ಕೂಡ ಇಲ್ಲ. ನೋಡಿ ಹೇಗೆ ಪಲ್ಟಿ ಆಯಿತು ಅಂತ ನೋಡಬಹುದು ನೀವು. ಇಷ್ಟು ದೊಡ್ಡದಾಗಿ ಬಂದಿದೆ ಅಂತ ಅಂದರೆ ನಾನು ಕೂಡ ನಂಬಿರಲಿಲ್ಲ ಫ್ರೆಂಡ್ಸ್. ಅಷ್ಟೊಂದು ಚೆನ್ನಾಗಿ ಬಂತು ಪೂರಿ. ಎಷ್ಟು ಚೆನ್ನಾಗಿ ಬಂತು ಅಂದರೆ ಇದು ಒಂದು ಪ್ಯಾಕೆಟು 32 ರೂಪಾಯಿ. ಇದರಲ್ಲಿ ಇರುವಂತಹ ಪೂರಿ 42 ಫ್ರೆಂಡ್ಸ್. ನಾನಿಲ್ಲಿ 2 ಪ್ಯಾಕೆಟ್ನ ತಗೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂತು ಪೂರಿ. ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ಮನೆಯಲ್ಲಿ ಇಷ್ಟೊಂದು ಸುಲಭವಾಗಿ ಮಂದಿ ತಿನ್ನುವಂತಹ ಒಂದು ಪಾನಿಪೂರಿನ ರೆಡಿ ಮಾಡ್ಕೋಬಹುದು ಅಂತ ನನಗೆ ಗೊತ್ತೇ ಇರಲಿಲ್ಲ. ನನ್ನ ಫ್ರೆಂಡ್ ಜೊತೆ ಸೇರಿಬಿಟ್ಟು ನಾನಿಲ್ಲಿ ಮನೆಯಲ್ಲೇ ಏನೋ ಚಾಟನ್ನು ತಿನ್ನಬೇಕಂತ ಅನ್ನಿಸ್ತು. ಅದಕ್ಕೆ ನಾವು ಇವತ್ತು ಪಾನಿಪೂರಿನ ಮಾಡೋಣ ಅಂತ ಪಾನಿಪೂರಿನ ರೆಡಿ ಮಾಡ್ಕೊಂಡ್ಬಿಟ್ವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೂರಿ ಅಂತ ನೀವು ನೋಡ್ಬೋದು. ಇಲ್ಲಿ ನಾನು ಸ್ವೀಟ್ ಕೂಡ ರೆಡಿ ಮಾಡ್ಕೊಂಡಿದ್ದೆ, ಅಂದರೆ ಸ್ವೀಟ್ ರಸನ ರೆಡಿ ಮಾಡ್ಕೊಂಡಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಹುಣಸೆಹಣ್ಣಿನ ರಸ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡ್ಬಿಟ್ರೆ ಅದು ನಮ್ಮ ಸ್ವೀಟು ರೆಡಿ ಆಯಿತು. ಇಲ್ಲಿ ಆಲೂಗಡ್ಡೆ ನಾನು ಸಪ್ರೇಟಾಗಿ ತೆಗೊಂಡ್ಬಿಟ್ಟು ಅದರ ಮೇಲಿಂದ ಸಿಪ್ಪೆನ ತೆಗೆದುಕೊಂಡ್ಬಿಟ್ಟು ಅದರಲ್ಲಿ ಚಾಟ್ ಮಸಾಲ ಮತ್ತು ಜೀರಿಗೆ ಪುಡಿ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇಲ್ಲಿ ಬಟಾಣಿ ಕೂಡ ನಾನು ಸೈಡಿಗೆ ತೆಗೆದುಕೊಂಡು ಬಿಟ್ಟಿದ್ದೆ. ಇವಾಗ ಇಲ್ಲಿ ನಮ್ಮ ಪೂರಿನ ಒಡ್ಕೊಂಡು ಬಿಡಬೇಕು. ನೋಡಿ, ಇದರಲ್ಲಿ ನಾನು ಆಲೂಗಡ್ಡೆ ಒಂದು ಸ್ಟಫಿಂಗ್ನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಬಟಾಣಿ ಇದೇನಿದೆಯಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದ್ರ ಮೇಲೆ ಬೂಂದಿನ ಹಾಕ್ಕೊಂಡ್ಬಿಟ್ರೆ ನಮ್ಮ ಒಂದು ಪಾನಿಪೂರಿ ರೆಡಿ ಆಯಿತು. ಇಲ್ಲಿ ನಾನು ಖಾರವಾಗಿರುವಂತಹ ಪಾನಿನ ಒಂದರಲ್ಲಿ ಹಾಕ್ಕೊಂಡ್ಬಿಟ್ರೆ ಇನ್ನೊಂದರಲ್ಲಿ ಸ್ವೀಟ್ ಪಾನಿನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಸುಲಭ ಮತ್ತು ನೋಡೋದಕ್ಕೆ ಎಷ್ಟು ಸೂಪರ್ ಆಗಿದೆಯೋ, ತಿನ್ನೋದಕ್ಕೆ ಕೂಡ ಅಷ್ಟೇ ಚೆನ್ನಾಗಿದೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯಲ್ಲಂತೂ ಎಲ್ರಿಗೂ ಇಷ್ಟ ಆಯಿತು. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಮತ್ತು ಹೈಪ್ ಮಾಡಿ ಪಾಯಿಂಟ್ಸ್ ಕೂಡ ಕೊಡ್ಬೋದು ಫ್ರೆಂಡ್ಸ್. ಇದೇ ರೀತಿಯಾಗಿ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟು ನನಗೆ ಇರಲಿ ಅಂತ ಹೇಳ್ತಾ ಮತ್ತಷ್ಟು ವಿಡಿಯೋಗಳೊಂದಿಗೆ ಇನ್ನೂ ಹೊಸ ರೆಸಿಪಿಗಳನ್ನು ನಾನು ತೊಗೊಂಡು ಬರ್ತಾ ಇರ್ತೀನಿ ಫ್ರೆಂಡ್ಸ್. ಹಾಗೆ ನನಗೆಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಧನ್ಯವಾದಗಳು. ಮತ್ತಷ್ಟು ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.